ನಮ್ ಕೋಲಾರ ಜಿಲ್ಲೆನ ಚಿಕ್ಕಬಳ್ಳಾಪುರ ಜಿಲ್ಲೆನ ಮೊದ್ಲಿಂದನೂ ನೆಗ್ಲೆಕ್ಟ್ ಮಾಡ್ತಾ ಇದ್ದಾರೆ ಕಾಂಗ್ರೆಸ್ ಸರ್ಕಾರ ಬಂದಾಗಿಂದನು. ನಾವೇನು ಹಿಂದೆ ಸರ್ಕಾರ ಇದ್ದಂತ ಸಂದರ್ಭದಲ್ಲಿ ನಾವೇನು ಹಣ ತಂದು ಕಾಮಗಾರಿಗಳನ್ನ ಮಾಡಿದ್ರಿ, ಅದನ್ನೇ ಇವತ್ತು ಗುದ್ದಿ ಪೂಜೆ ಮಾಡ್ತಾ ಇರ್ತಕ್ಕಂಥದ್ದು, ಉದ್ಘಾಟನೆ ಮಾಡ್ತಾ ಇರ್ತಕ್ಕಂಥದ್ದು ಹಲವಾರು ಬಾರಿ ನಾವು ಮಾಧ್ಯಮಗಳ ಮುಂದೆ ಹೇಳಿದ್ವಿ. ಎಷ್ಟೋ ಜನ ಕಾಂಗ್ರೆಸ್ ಶಾಸಕರು ನಮ್ ಏನು ಅನುದಾನ ಕೊಡ್ತಾ ಇಲ್ಲ ಅನ್ನೋ ಲೆಕ್ಕಾಚಾರದಲ್ಲಿನೂ ಅವ್ರ ಮೇಲೆ ಆರೋಪ ಮಾಡ್ತಾ ಇರತಕ್ಕಂಥದ್ದು ಸ್ವಪಕ್ಷದಿಂದನೇ ನಾವು ನೋಡಿದ್ವಿ. ಆದ್ರೆ ಇವತ್ತು ಬಂದಂತ ರಾಮಲಿಂಗಾರೆಡ್ಡಿ ಅವರು, ಅವ್ರ ಮೇಲೆ ನಮ್ಗೆ ಅಪಾರವಾದಂತ ಒಂಥರ ಗೌರವ ಇತ್ತು. ಏನೋ ಒಳ್ಳೆ ಕೆಲಸ ಮಾಡ್ತಾರೆ ಕೋಲಾರ ಜಿಲ್ಲೆಗೆ, ಒಳ್ಳೇದನ್ನೇ ಮಾಡ್ತಾರೆ ಅನ್ನೋ ಲೆಕ್ಕಾಚಾರದಲ್ಲಿ ಇವತ್ತೇನೋ ಅವರು ಹತಾಶರಾದಂಗೆ ಕಾಣಿಸ್ತು ನನ್ಗ. ಯಾಕಂದ್ರೆ ಪ್ರೆಸ್ ಮೀಟ್ ಅಲ್ಲಿ ಪ್ರೆಸ್ ನೋಟ್ ಕೊಡಂತ ಸಂದರ್ಭದಲ್ಲಿ ಏನ್ RSS ಅವ್ರು ಏನ್ ಮಾಡ್ಬಿಡ್ತಾರೆ, ಏನ್ ಇದ್ ಮಾಡ್ಬಿಡ್ತಾರೆ, ವಿಶ್ವ ಹಿಂದೂ ಪರಿಷತ್ ಏನು ಸ್ವತಂತ್ರ ಸಂಗ್ರಾಮದಲ್ಲಿ ಏನು ಭಾಗವಹಿಸಿದ್ರ ಅದ್ ಮಾಡ್ಬಿಟ್ಟಿದ್ರ, ಬ್ಯಾನ್ ಮಾಡ್ಬಿಟ್ರೆ ಏನ್ ಮಾಡ್ಬಿಡ್ತಾರೆ, ಬ್ಯಾನ್ ಮಾಡಿದ್ರು ಅಂತ ಯಾರು ಹೇಳಿಲ್ಲ ಅನ್ನೋ ಲೆಕ್ಕಾಚಾರದಲ್ಲಿ ಹೇಳ್ತಾ ಇದ್ದಾರೆ. ನಮ್ ರಾಮಲಿಂಗಾರೆಡ್ಡಿ ಅವ್ರಿಗೆ ನಾನು ಹೇಳೋದಿಷ್ಟೇ, ನಮ್ ಜಿಲ್ಲೆಗೆ ಬಂದಿದ್ದೀರಿ, ನಾವ್ ವೆಲ್ಕಮ್ ಮಾಡ್ತೀರಿ, ನಿಮ್ಗೆ ಸ್ವಾಗತ ಬಯಸ್ತೀರಿ. ನಮ್ ಜಿಲ್ಲೆದು ಒಳ್ಳೇದ್ ಮಾಡ್ಬೇಕು ಅನ್ನೋ ಲೆಕ್ಕಾಚಾರದಲ್ಲಿ ನಿಮ್ಗೆ ಏನಾದ್ರು ಮನ್ಸಿದ್ರೆ ದಯವಿಟ್ಟು ಮಾಡಿ. ಅದು ಬಿಟ್ಟು ಪ್ರಿಯಾಂಕ್ ಖರ್ಗೆ ಅವರು RSS ವಿರುದ್ಧವಾಗಿ ಮಾತಾಡಿದ್ರೆ ಹೋಮ್ ಮಿನಿಸ್ಟರ್ ಕೊಡ್ತಾರೆ ಅನ್ನೋ ಲೆಕ್ಕಾಚಾರದಲ್ಲಿ ನೀವೇನಾದ್ರೂ ದುರಾಸೆ ಇಟ್ಕೊಂಡು, ಅತಿಯಾದಂತ ಆಸೆಯನ್ನ ಏನಾದ್ರು ಇಟ್ಕೊಂಡು RSS ನ ಹೇಳಸಂತವ್ದು, ಏನ್ ಹೇಳಿ ವಿಶ್ವ ಹಿಂದೂ ಪರಿಷತ್ತು ಸ್ವತಂತ್ರ ಸಂಗ್ರಾಮದಲ್ಲಿ ಪಾಲ್ಗೊಂಡಿಲ್ಲ ಅನ್ನೋ ಲೆಕ್ಕಾಚಾರದಲ್ಲಿ ಹೇಳಂತದ್ದು, ಇದನ್ನೆಲ್ಲ ನೋಡಿದಂತ ಸಂದರ್ಭದಲ್ಲಿ ಸ್ವತಂತ್ರ ಸಂಗ್ರಾಮ ನಡೆದಂತ ಸಂದರ್ಭದಲ್ಲಿ ರಾಮಲಿಂಗಾರೆಡ್ಡಿ ಅವ್ರನ್ನು ಹುಟ್ಟಿರಲಿಲ್ಲ, ನಾವು ಹುಟ್ಟಿರಲಿಲ್ಲ. ಆಗಿರ್ತಕ್ಕಂಥ ಸಂದರ್ಭದಲ್ಲಿ ಯಾರ್ಯಾರು ಸ್ವತಂತ್ರ ಸಂಗ್ರಾಮದಲ್ಲಿ ಪಾಲ್ಗೊಂಡಿದ್ರು, ಎಷ್ಟು ಜನ, ಲಕ್ಷಾಂತರ ಜನ ಅವ್ರ ಪ್ರಾಣವನ್ನ ಮುಡುಪಾಗಿಟ್ಟು ಪ್ರಾಣವನ್ನ ಕೊಟ್ಟು ಈ ದೇಶಕ್ಕೆ ಸ್ವತಂತ್ರವನ್ನ ತಂದ್ಕೊಟ್ರು ಅನ್ನೋ ಲೆಕ್ಕಾಚಾರದಲ್ಲಿ ಬಂದಾಗ ಕಾಂಗ್ರೆಸ್ನ ಒಂದೇ ಒಂದು ನರಪಿಳ್ಳೆನೂ ಅದ್ರಲ್ಲಿ ಇರಿಲ್ಲ. ಕಾಂಗ್ರೆಸ್ ಅಂತ ಇಟ್ಕೊಂಡಿರ್ತಕ್ಕಂಥದ್ದು ಅವರು ಒಂದು ಹೋರಾಟ ಮಾಡ್ಬೇಕಂತ ಹೇಳಿ ಇಟ್ಕೊಂಡಿದ್ರೆ, ಈ ಪಾರ್ಟಿ ಅವರಲ್ಲ, ಈ ಕೈಗುರ್ತರಲ್ಲ. ಅದಕ್ಕೋಸ್ಕರ ಬ್ರಿಟಿಷರು ವಿರುದ್ಧವಾಗಿ ಹೋರಾಟ ಮಾಡೋದಕ್ಕೆ ಸ್ವತಂತ್ರ ಸಂಗ್ರಾಮದಲ್ಲಿ ಆಗ ಕಾಂಗ್ರೆಸ್ ಅಂತ ಇಟ್ಕೊಂಡಿದ್ರು, ಈ ಕಾಂಗ್ರೆಸ್ ಅಲ್ಲ ಅದು. ಅದಕ್ಕ ಇದನ್ನ ಹೈಜಾಕ್ ಮಾಡಿ ಇವತ್ತು ರಾಮಲಿಂಗಾರೆಡ್ಡಿ ಅವರು ದೇಶಕ್ಕೆ ಬಂದು ಇವತ್ತು ಜಿಲ್ಲೆಗೆ ಬಂದು ಏನೋ ಹೊಸದಾಗಿ ಏನೋ ತಂದಿದ್ದೀನಿ, ಅದ್ ಮಾಡಿದೀನಿ, ಇದ್ ಮಾಡಿದೀನಿ ಅನ್ನೋದನ್ನ ಅನೌನ್ಸ್ ಮಾಡೋದನ್ನ ಬಿಟ್ಟು ಇವತ್ತು RSS ಮತ್ತೆ ವಿಶ್ವ ಹಿಂದೂ ಪರಿಷತ್ ವಿರುದ್ಧವಾಗಿ ಮಾತಾಡಂತವ್ದು, ಏನ್ ಮಾಡ್ಬಿಡ್ತಾರೆ ನನ್ನ ಲೆಕ್ಕಾಚಾರದಲ್ಲಿ ಕೇಳಂತವ್ದು, ಇದನ್ನೆಲ್ಲ ಮಾಡ್ತಾ ಇದ್ರಿ. ರಾಮಲಿಂಗಾರೆಡ್ಡಿ ಅವ್ರಿಗೆ ನಾನು ಈ ಜಿಲ್ಲೆಯಲ್ಲಿ ಮಾಜಿ ಸಂಸದನಾದಂತ ನಾನು ಅವ್ರಿಗೊಂದು ಕಿವಿ ಮಾತು ಹೇಳ್ತೀನಿ. ಈ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಸುಮಾರು ಒಂದು 20-25 ಸಾವಿರಕ್ಕೂ ಎಕರೆಗೂ ಹೆಚ್ಚಿನ ರೈತರು ಉಳುಮೆ ಮಾಡ್ಕೊಂಡು ಎಲ್ಲ ಜಿಲ್ಲಾಧಿಕಾರಿಗಳು, MLAಗಳು, ಕಾಂಗ್ರೆಸ್ ಪಕ್ಷದಲ್ಲಿ ಇರ್ತಕ್ಕಂಥ MLAಗಳು, DC ಅವರು, AC ಅವರು ಇವರೆಲ್ಲ ಒಪ್ಕೊಂಡು ಸಾಗುವಳಿ ಪತ್ರ ಕೊಟ್ಟಿರ್ತಕ್ಕಂಥವು ಅನೇಕ ಜಮೀನುಗಳನ್ನ ನೀವು ತೆರವುಗೊಳಿಸಂತ ಕೆಲಸಗಳನ್ನ ನೀವು ಮಾಡಿದ್ರಿ. ದಯವಿಟ್ಟು ಅದನ್ನ ನಿಲ್ಸ್ಬೇಕು. ಅದಾದ್ಮೇಲೆ ನಿಮ್ ಫಾರೆಸ್ಟ್ ಇಲಾಖೆಗೆ ಸೇರಿದಂತ ಸರ್ವೆ ನಂಬರ್ 1 ಕಾಡುಗೋಡಿ ಮಹದೇವಪುರ ಕ್ಷೇತ್ರದಲ್ಲಿ ಇರ್ತಕ್ಕಂಥ ಕಾಡುಗೋಡಿಯಲ್ಲಿ 30 ಎಕರೆ ಜಾರ್ಜರು ಕಬಳಿಸ್ಕೊಂಡ್ಬಿಟ್ಟವ್ರೆ. ಇವತ್ತು ಅಲ್ಲಿ ಅಪಾರ್ಟ್ಮೆಂಟ್ ಕಟ್ಟಕ್ಕೆ ಹೋಗ್ತಾ ಇದಾರೆ. ಮಣ್ಣು ಕೆಲಸ ನಡೀತಾ ಇದೆ. ತಾತ್ಕಾಲಿಕವಾಗಿ ಯಾರೋ ಪಬ್ಲಿಕ್ ಎಲ್ಲ ಸೇರಿ ಅಲ್ಲಿ ಇದ್ ಮಾಡಿದ್ದಾದ್ಮೇಲೆ ಅದನ್ನ ಇದ್ ಮಾಡಿದ್ದಾರೆ. ಈ ತರ ಒನ್ಸ್ ಫಾರೆಸ್ಟ್ ಆಲ್ವೇಸ್ ಫಾರೆಸ್ಟ್ ಅನ್ನೋ ಲೆಕ್ಕಾಚಾರದಲ್ಲಿ ಬಂದಾಗ ಬೆಂಗಳೂರಿನ ITPL ಇಂಟರ್ನ್ಯಾಷನಲ್ ಟೆಕ್ ಪಾರ್ಕ್ ಮುಂದೆ ಇರ್ತಕ್ಕಂಥ ಸುಮಾರು 10,000 ಕೋಟಿ ಬೆಲೆ ಬಾಳಂತದ್ದು 30-40 ಎಕರೆಯನ್ನ ಫಾರೆಸ್ಟ್ ಜಾಗವನ್ನ ಇವತ್ತು ಡೆವಲಪ್ಮೆಂಟ್ ಮಾಡ್ತಾ ಇರ್ತಕ್ಕಂಥವ್ರು ಜಾರ್ಜ್ ಅವರಾಗ್ಲಿ, MB ಪಾಟೀಲ್ ಅವರಾಗ್ಲಿ, ಇವರೆಲ್ಲ ಏನ್ ಮಾಡ್ತಾ ಇದ್ರೆ, ನಿಮಗ್ ತಾಕತ್ತಿದ್ರೆ ಅದನ್ನ ಬಿಡಿಸಿ ಅದನ್ನ ನಿಮ್ಮ ಸುಪರ್ದಿಗೆ ತಗೊಬೇಕು. ಮತ್ತೆ ನಮ್ ಕೋಲಾರ ಜಿಲ್ಲೆಗೆ ಇವತ್ತೇನು ಬರ ಅನ್ನೋದು ಇದಾಗಿ ಇವತ್ತು ಬೆಳೆದಂತ ಬೆಳೆಗಳಿಗೆ ಸರಿಯಾಗಿ ಇದಿಲ್ಲ, ನೀವು